ನಮಸ್ತೆ ಮಿತ್ರರೇ. ಈ ವಿವಿಧ ಬೆಳೆಗಳ ಉತ್ಪಾದನೆಯಲ್ಲಿ ತೊಡಗಿರ್ತಕ್ಕಂಥ ರೈತರುಗಳಿಗೆ ನಿರಂತರವಾಗಿ ಎಲ್ಲ ರೀತಿಯ ಚಾಲೆಂಜಸ್ಸು, ಅಡೆತಡೆಗಳು ಎದುರಾಗ್ತಲೇ ಇರ್ತವೆ. ಅದರಲ್ಲಿ ಬಹಳ ಮುಖ್ಯವಾದದ್ದು ವಿವಿಧ ರೀತಿಯ ಕೀಟಗಳ ಬಾಧೆ. ಎಲ್ಲ ಬೆಳೆಗಳು, ಈಗ ತೆಂಗು ಅಡಿಕೆಗೂ ಕೀಟಗಳ ಬಾಧೆ ಶುರುವಾಗಿದೆ. ತರಕಾರಿ ಹೂವಿನ ಬೆಳೆಗಳಿಂದ ಅನೇಕ ಬಾರಿ ಒಂದೇ ಸಮಯದಲ್ಲಿ ಒಂದೇ ಬೆಳೆಯಲ್ಲಿ ಅನೇಕ ರೀತಿಯ ಕೀಟಗಳು ಇರೋ ಸಾಧ್ಯತೆಯೇ ಹೆಚ್ಚಾಗಿದೆ. ಈಗ ಅದರಲ್ಲಿ ರಸಾಯನ ಕೀಟಗಳಾಗಿರ್ತಕ್ಕ ಏನುಗಳಾಗಿರ್ಬೋದು, ವೈಟ್ ಫ್ಲೈಸು, ಥ್ರಿಪ್ಸು, ಮೈಟ್ಸು, ರಂಗೋಲಿ, ಜಿಗಿ ಹುಳು, ಜಾಸಿಡ್ಸು, ಈ ಥರದ್ದು, ಅಥವಾ ಎಲೆ ತಿನ್ನೋದು, ಸುಳಿ ತಿನ್ನೋದು, ಹೂವು ತಿನ್ನೋದು, ಕಾಯಿ ತಿನ್ನೋದು, ಈ ಥರದ ಹುಳುಗಳಾಗಿರ್ಬೋದು. ಅಟ್ ಎ ಟೈಮ್ ಒಂದು ಸರಿ ನೋಡಿದಾಗ ಬೆಳೆಯಲ್ಲಿ ಅನೇಕ ಜಾತಿಗಳು, ಒಂದಕ್ಕಿಂತ ಹೆಚ್ಚು ಜಾತಿಯ ಕೀಟಗಳಿರೋ ಸಾಧ್ಯತೆಯೇ ಹೆಚ್ಚು. ಇದು ಬಹಳ ಚಾಲೆಂಜ್ ಆಗ್ತಾಯಿದೆ ಔಷಧಿಗಳನ್ನು ಆಯ್ಕೆ ಮಾಡ್ಕೊಳ್ಳೋದು. ಸೊ ಒಂದೊಂದು ರೀತಿಯ ಔಷಧಿ ಒಂದೊಂದು ರೀತಿಯ ಕೀಟಗಳ ಮೇಲೆ ನಿರ್ದಿಷ್ಟವಾಗಿ ಕೆಲಸ ಮಾಡ್ತಾ ಇರ್ತದೆ. ಅನೇಕ ರೀತಿಯ ಕೀಟ ಇದ್ದಾಗ ನಾವು 2-3 ರೀತಿಯ ಔಷಧಿಗಳನ್ನು ಟ್ಯಾಂಕ್ ಮಿಕ್ಸಿಂಗ್ ಮಾಡಿಕೊಂಡಾಗ ಅನೇಕ ರೀತಿಯ ಚಾಲೆಂಜಸ್ ಎದುರಾಗ್ತವೆ. ಯಾಕಂದರೆ ಒಂದು ಔಷಧಿ ಅಂತ ಬಾಟ್ಲು ತೊಗೊಂಡಾಗ ಆ ಮಾಲಿಕ್ಯೂಲ್ ಜೊತೆಗೆ ಇನ್ನಿತರ ಕೆಮಿಕಲ್ಸ್ ಒಂದು 5-6 ಇರ್ತವೆ ಅದರ ಸ್ಟೆಬಿಲಿಟಿ ಮೇಂಟೈನ್ ಮಾಡಲಿಕ್ಕಾಗಿ. ನೀವು 4 ಥರ ಔಷಧಿ ಅಥವಾ 3 ಥರ ಔಷಧಿ ಟ್ಯಾಂಕಿಗೆ ಬೇರೆ ಬೇರೆದನ್ನು ಮಿಕ್ಸ್ ಮಾಡಿದಾಗ ಅದ್ರ ಜೊತೆಯಲ್ಲಿ ಬಂದಿರೋ ಇನ್ನು 3-4 ಕೆಮಿಕಲ್ಗಳು ಸೇರಿದರೆ ಎಷ್ಟು ಕೆಮಿಕಲ್ ಆಗುತ್ತೆ ಅಲ್ವಾ, ಅದು ಸರಿ ಹೋಗದೇ ಇರಬಹುದು. ಈ ರೀತಿ ಎಲ್ಲ ಕೀಟಗಳು ಇದ್ದಾಗ ಹೋಗೋವಂಥದ್ದು ಔಷಧಿಗಳು ಇತ್ತೀಚಿನ ದಿನಗಳಲ್ಲಿ ಕಾಂಬಿನೇಷನ್ ರೂಪದಲ್ಲಿ ಕಂಪ್ನಿಯಿಂದಲೇ ಹೊರತರಲಾಗ್ತಿದೆ. ಅವು ಅನೇಕ ಕಡೆ ಪರೀಕ್ಷೆ ಮಾಡಿ ಬೇರೆ ಬೇರೆ ಕಾಂಬಿನೇಷನ್ ಮಾಡಿ ಫಲಿತಾಂಶ ತಗೊಂಡಿರ್ತಕ್ಕಂಥದ್ದು. ಈ ರೀತಿಯ ಒಂದು ಪ್ರಾಡಕ್ಟು 2 ವರ್ಷದಿಂದ ತ್ರಿದೇವ್ ಅಂತ ಒಂದು ಪ್ರಾಡಕ್ಟ್ ವಿಡಿಯೋ ಮಾಡಿದ್ದೆ. ಬಹಳಷ್ಟು ಜನ ಅದರಿಂದ ಪ್ರಯೋಜನ ಪಡ್ಕೊಂಡಿದ್ದೀರಿ. ಅದರಲ್ಲಿ ಏನಂದರೆ 3 ರಸ ಇರುವ ಕೀಟಗಳಿಗೆ ಕೆಲಸ ಮಾಡ್ತಕ್ಕಂಥ ಔಷಧಿಗಳ ಕಾಂಬಿನೇಷನ್ ಇತ್ತು. ತ್ರಿದೇವ ಅಥವಾ ಸುಟಾತಿ ಅನ್ನೋ ಇನ್ನೂ ಬೇರೆ ಹೆಸರುಗಳಲ್ಲಿತ್ತು. ಅದು ಮೈಟ್ಸು ಹೊರತಾದ, ರಂಗೋಲಿ ಹೊರತಾದ ಇನ್ನಿತರ ರಸ ಇರುವ ಕೀಟಗಳಿಗೆ ಕೆಲಸ ಮಾಡ್ತಾಯಿತ್ತು. ಅದ್ರ ಜೊತೆಗೆ ಏನಾದರೂ ಕಾಯಿ ಕೊರೆಯ ಹುಳ ಇದ್ದಿದ್ದರೆ ನಾವು ಅದ್ರ ಜೊತೆ ಕಾಂಬಿನೇಷನ್ ಮಾಡೋಕ್ಕಾಗಲ್ಲ, ಮತ್ತೊಮ್ಮೆ ಸ್ಪ್ರೇ ಮಾಡಬೇಕಾಗ್ತಾಯಿತ್ತು. ಈ ರೀತಿ ಪದೇ ಪದೇ ಸ್ಪ್ರೇ ಮಾಡೋದ್ರಿಂದ ಉತ್ಪಾದನಾ ವೆಚ್ಚವೂ ಜಾಸ್ತಿ ಆಗ್ತದೆ, ಹಾಗೆಯೇ ಕ್ವಾಲಿಟಿ ಕಡಿಮೆ ಆಗ್ತದೆ. ಆಮೇಲೆ ಈ ಕೀಟಗಳು ಯಶಸ್ವಿಯಾಗಿ ಹತೋಟಿ ಮಾಡಲಿಲ್ಲ ಅಂದರೆ 35% ನಷ್ಟ, ನೀವು ತೀವ್ರತೆ ಮೇಲೆ ನಷ್ಟದ ಪರಿಣಾಮ. ಕೆಲವು ಬೆಳೆ ಇಡೀ ಬೆಳೆ ವಿಫಲ ಆಗಿದ್ದು ಇದೆ. ಈ ರಸಾಯನ ಕೀಟಗಳು ವಿವಿಧ ಜಾತಿವು ರಸ ಹೀರಿ ಬೆಳೆಗಳಿಗೆ ಹಿನ್ನಡೆ ಉಂಟು ಮಾಡೋದು ಅಲ್ಲದೆ ಅನೇಕ ರೀತಿಯ ವೈರಸ್ ರೋಗಗಳನ್ನು ಹರಡುವುದರ ಮುಖಾಂತರ ಬೆಳೆಗಳಿಗೆ ಮಾರಕವಾಗ್ತಾ ಇದ್ದಾವೆ. ನೋಡಿ, ಈ ರೀತಿ ರಸಾಯನ ಕೀಟಗಳು, ಮೈಟ್ಸು, ರಂಗೋಲಿ ಹುಳ ಎಲ್ಲ ಇದೆ ಅಂತಂದಾಗ ಒಂದು ಪ್ರಾಡಕ್ಟ್ ಇದ್ದರೆ ಅದನ್ನೆಲ್ಲ ಹತೋಟಿ ಮಾಡೋದು ಸುಲಭ ಅನಿಸುತ್ತೆ ಅಲ್ವಾ. ಆ ಥರದ ಒಂದು ಪ್ರಾಡಕ್ಟು ಇತ್ತೀಚೆಗೆ ಮಾರುಕಟ್ಟೆಗೆ ಬಂದಿದೆ. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. ಆ ಥರದ್ದು ಅನೇಕ ಪ್ರಾಡಕ್ಟ್ಗಳು ಹೊಸ್ದಾಗಿ ಬಂದಿರೋದು ಕಣ್ಣಾಡಿಸ್ಬಿಟ್ರೆ ನಮ್ಮ ಅಂಗಡಿನಲ್ಲಿ ಕಾಣಿಸ್ತದೆ. ಈಗ ಒಂದು ಪ್ರಾಡಕ್ಟು ಬಿಡುವಾದಾಗ ಪ್ರಾಡಕ್ಟು ವೀಡಿಯೋಗಳು ಮಾಡ್ತಾ ಹೋಗ್ತೀನಿ. ಈಗ ಅಂಥದ್ದು ಒಂದು ಪ್ರಾಡಕ್ಟು ಸುದರ್ಶನ್ ಫಾರ್ಮ್ ಕೆಮಿಕಲ್ಸ್ನವರು ಹೊರತಂದಿರ್ತಕ್ಕಂಥ ಒಂದು ಎಕ್ಸಿಕ್ಯೂಟಿವ್ ಅಂತ ಇಲ್ಲಿ ಕಾಣ್ಬೋದು ನೋಡಿ. ಇದರಲ್ಲಿ 3 ಬೇರೆ ಬೇರೆ ರೀತಿಯಲ್ಲೇ ಕೆಲಸ ಮಾಡೋ ಔಷಧಿಗಳು ಒಳಗೊಂಡಿದೆ. ನಿಮಗೆ ಮೋಡ್ ಆಫ್ ಆ್ಯಕ್ಷನ್ನು, ಆಮೇಲೆ ಕೀಟನಾಶಕಗಳ ಗುಂಪುಗಳ ಬಗ್ಗೆ ಕಳೆದ ವರ್ಷವೇ ವಿಡಿಯೋ ಮಾಡಿದ್ದೆ. ಒಂದೊಂದು ಔಷಧಿ ಅಥವಾ ಔಷಧಿಗಳ ಸಮೂಹ ಒಂದು ರೀತಿಯಲ್ಲಿ ಕೆಲಸ ಮಾಡ್ತದೆ. ಈ ರೀತಿ ಬದಲಾವಣೆ ಮಾಡಿಕೊಂಡು ಬಳಸೋದು ರೆಸಿಸ್ಟೆನ್ಸ್ ಮ್ಯಾನೇಜ್ಮೆಂಟ್ಗೆ ಬಹಳ ಸುಲಭ ಆಗ್ತದೆ ಅನ್ನೋದು. ಇದರಲ್ಲಿ ಇರ್ತಕ್ಕಂಥದ್ದು 3 ಕೆಮಿಕಲ್ಸ್ ನೋಡಿ. ಫಿಪ್ರೋನಿಲ್ ಅಂದರೆ ರೀಜೆಂಟು. ಅಬಾಮೆಕ್ಟಿನ್ ಇದೆ, ಅಬಾಸಿನ್ ಅಂತ ಕರೆಯಲ್ಪಡ್ತಕ್ಕಂಥದ್ದು. ಇನ್ನೊಂದು ಮುಖ್ಯವಾದದ್ದು ಟಾಲ್ಫೆನ್ ಪಿರಾಡ್, ಕೀಫಾನ್ ಅಂತ ಏನು ಕರಿತೀರಿ ಅದು. ಫಿಪ್ರೋನಿಲ್ಲು 7% ಇದೆ, ಅಬಾಮೆಕ್ಟಿನ್ನು 1.25% ಇದೆ, ಟಾಲ್ಫೆನ್ ಪಿರಾಡ್ 15% ಇದೆ. ಈ ರೀತಿ 3 ಔಷಧಿಗಳು ಬೇರೆ ಬೇರೆ ರೀತಿಯಲ್ಲೇ ಕಾರ್ಯನಿರ್ವಹಿಸ್ತವೆ. ಒಂದು ಸಿಸ್ಟಮಿಕ್ಕು ಇದೆ, ಕಾಂಟ್ಯಾಕ್ಟ್ ಇದೆ, ಟ್ರಾನ್ಸ್ಲ್ಯಾಮಿನಾರ್ ಇದೆ. ಜೊತೆಯಲ್ಲಿ ಅವುಗಳ ಮೋಡ್ ಆಫ್ ಆ್ಯಕ್ಷನ್ ಅಂದರೆ ಕೀಟಗಳ ಮೇಲೆ ಪ್ರಹಾರ ಮಾಡಿ ಕೊಲ್ತವಲ್ಲ, ಅವುಗಳ ವಿಧಾನವೂ ಬೇರೆ ಬೇರೆ ಇದೆ. ಈಗ ನೋಡಿ, ಅಬಾಮೆಕ್ಟಿನ್ ಅಂತಕ್ಕಂಥದ್ದು ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟು ಪ್ರಕ್ರಿಯೆ ಮೇಲೆ ಕೆಲಸ ಮಾಡಿ ಅಲ್ಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇರುತ್ತಲ್ಲ ಕೀಟಗಳಲ್ಲಿ, ಅದರ ಮೇಲೆ ಕೆಲಸ ಮಾಡ್ತಕ್ಕಂಥದ್ದು. ಆಮೇಲೆ ಟಾಲ್ಫೆನ್ ಪಿರಾಡ್ ಅಂತಕ್ಕಂಥದ್ದು ನಿಮಗೆ ಮೈಟೋಕಾಂಡ್ರಿಯಲ್ ರೆಸ್ಪಿರೇಷನ್ ಇವುಗಳಿಗೆ ತೊಂದರೆ ಮಾಡೋದ್ರ ಮುಖಾಂತರ ಕೀಟನ ಕೊಲ್ಲುತ್ತೆ. ಹಾಗೆಯೇ ಫಿಪ್ರೋನಿಲ್ ಅಂತಕ್ಕಂಥದ್ದು, ಇದು ಡೀಟೇಲ್ ಹೇಳೋದು ಬೇಡ, ನಾನು ಗ್ರೂಪ್ ಆಫ್ ಇನ್ಸೆಕ್ಟಿಸೈಡ್ ಮಾಡಿದ್ದೀನಿ, ಅದರಲ್ಲಿ ನಿಮಗೆ ಮಾಹಿತಿ ಸಿಗ್ತದೆ.
ಯಾವ್ಯಾವ ಕೀಟಗಳ ಹತೋಟಿ ಆಗ್ಬೋದು ನೋಡಿ. ಇದು ಮೂರೂ ರೀತಿಯಲ್ಲಿ ಕಾರ್ಯನಿರ್ವಹಿಸೋದ್ರಿಂದ ಯಾವುದೇ ಒಂದು ಕೀಟ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ರೆಸಿಸ್ಟೆನ್ಸ್ ಮ್ಯಾನೇಜ್ಮೆಂಟ್ ವಿಡಿಯೋದಲ್ಲಿ ಹೇಳಿದ್ದೆ, ಯಾವುದೇ ಒಂದು ಸಾರಿ ನೀವು ಮೊದಲನೇ ಬಾರಿ ಸ್ಪ್ರೇ ಮಾಡಿದಾಗ 80-90% ಕೀಟಗಳ ಹತೋಟಿ ಆಗೋ ಸಾಧ್ಯತೆ ಇರ್ತದೆ. ಒಂದಷ್ಟು ಬಲಾಢ್ಯವಾದವು ಉಳ್ಕೊಳ್ತವೆ, ಅವುಗಳಲ್ಲಿ ಈ ಕೀಟದ ವಿರುದ್ಧ ರೆಸಿಸ್ಟೆನ್ಸ್ ಡೆವಲಪ್ ಆಗಿರುತ್ತೆ ಅಂತ. ಇಲ್ಲಿ ನಾವು ಒಂದೇ ಔಷಧಿ, ಇದು SC ಫಾರ್ಮುಲೇಷನ್ ಇರೋದು, 3 ಬೇರೆ ಬೇರೆ ರೀತಿಯಲ್ಲಿ ಹೀರಲ್ಪಡುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಕೀಟಗಳ ಮೇಲೆ ಪ್ರಹಾರ ಮಾಡುತ್ತೆ. ಅಂಥ ಔಷಧಿಗಳಿರೋದ್ರಿಂದ ಕೀಟಗಳ ಹತೋಟಿ ಬಹಳ ಪರಿಣಾಮಕಾರಿಯಾಗುತ್ತೆ. ಹಲವಾರು ವಿಧದ ಕೀಟಗಳ ಹತೋಟಿ ಆಗುತ್ತೆ. ಆಮೇಲೆ ನಾಕ್ಡೌನ್ ಎಫೆಕ್ಟ್ ಇದೆ, ಅಂದರೆ ಶೀಘ್ರ ನೀವು ಸ್ಪ್ರೇ ಮಾಡಿದರೆ ಬಹಳ ಬೇಗನೆ ರಿಸಲ್ಟ್ ಕಾಣ್ಬೋದು. ಸೊ ಈ ಔಷಧಿನಲ್ಲಿ ಯಾವ್ಯಾವ ಕೀಟಗಳ ಹತೋಟಿ ಆಗ್ಬೋದು? ನೀವು ಈಗ ಜನರಲ್ಲಾಗಿ ಬರ್ತಕ್ಕಂಥದ್ದು ಯಾವುದು? ಥ್ರಿಪ್ಸ್ ಆಗಿರ್ಬೋದು, ಮೈಟ್ಸ್ ಆಗಿರ್ಬೋದು, ಈಗ ಪ್ರಚಲಿತದಲ್ಲಿರ್ತಕ್ಕಂಥದ್ದು ರಂಗೋಲಿ ಹುಳುಗಳು ಇದು ಆಗಿರ್ಬೋದು, ಹಾಗೆ ಏನುಗಳು ಏಫಿಡ್ಸ್ ಅಂತ ಏನು ಕರಿತೀವಿ ಅವಾಗಿರ್ಬೋದು, ವೈಟ್ ಫ್ಲೈಸು ವೈರಸ್ ಹರಡ್ತಕ್ಕಂಥವು ಬಿಳಿ ನೊಣಗಳಾಗಿರ್ಬೋದು, ಆಮೇಲೆ ಜಾಸಿಡ್ಸ್ ಜಿಗಿ ಹುಳುಗಳಾಗಿರ್ಬೋದು, ಹಾಗೆ ಸುಳಿ ಕೊರೆಯ ಹುಳ, ಕಾಯಿ ಕೊರೆಯ ಹುಳ, ಎಲೆ ತಿನ್ನೋ ಹುಳ, ಹೂವುಗಳನ್ನು ತಿನ್ನೋ ಹುಳ, ಈ ಥರದ ಎಲ್ಲ ಕೀಟಗಳು ಹತೋಟಿ ಆಗ್ತಕ್ಕಂಥದ್ದು. ಇದನ್ನು ಬಳಸಬೇಕಾದ ಪ್ರಮಾಣ ಎಕರೆಗೆ 300 ಮಿಲಿ, ಅಂದರೆ 200 ಲೀಟ್ರ್ನಲ್ಲಿ 300 ಮಿಲಿ, 1 ಲೀಟ್ರಿಗೆ 1.5 ಮಿಲಿ ಅಂತೆ ಬಳಸಬೇಕಾಗ್ತದೆ. ಇದನ್ನು ಹೂವಿನ ಬೆಳೆಗಳಲ್ಲಿ ಬಳಸಬೇಕಾದ್ರೆ ನೀವು ಬಹಳ ಸಂಯಮ ಇರಬೇಕಾಗ್ತದೆ. ಅಂದರೆ ಹೂವುಗಳು ಅರಳಿ ನಿಂತ ಸಮಯದಲ್ಲಿ ಇದನ್ನು ನೀವು ಟ್ರಯಲ್ ನೋಡಿ, ಒಂದು ಭಾಗದಲ್ಲಿ ಹೂ ಅರಳಿ ನಿಂತಾಗ ಸ್ಪ್ರೇ ಮಾಡಬಾರ್ದು. ಹೂ ಬಿಡಿಸಿದ್ದಾದಮೇಲೆ ಒಂದು ಭಾಗದಲ್ಲಿ ಸ್ಪ್ರೇ ಮಾಡಿ ನೋಡಿ ನೀವು ಬಳಸಬೇಕು. ಇನ್ನಿತರಂತೆ ನೀವು ಟೊಮೊಟೊ ಗಿಡ, ಮೆಣಸಿನ ಗಿಡ, ಬದನೆ ಗಿಡ, ಬೆಂಡೆ ಗಿಡ, ಈ ಥರದ್ದು ಎಲ್ಲ ಬೆಳೆಗಳಲ್ಲೂ ಬಳಸಬಹುದಾದಂಥ ಒಂದು ಔಷಧಿ. ಹಾಗೆಯೇ ಇದೇ ಥರ ಕಾಂಬಿನೇಷನ್ ಇರ್ತಕ್ಕಂಥದ್ದು ಇನ್ನೊಂದಷ್ಟು ಪ್ರಾಡಕ್ಟು ಬಿಡುವಾದಾಗ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ನೀವು ಅನೇಕವನ್ನು ಒಟ್ಟಿಗೆ ಟ್ಯಾಂಕ್ ಮಿಕ್ಸ್ ಮಾಡಿದಾಗೂ ಈ ರೀತಿ ರೆಡಿ ಮಿಕ್ಸ್ ಇರೋದು ಮಿಕ್ಸ್ ಮಾಡೋದಕ್ಕೂ ವ್ಯತ್ಯಾಸ ನಾನು ಈಗಾಗಲೇ ಹೇಳಿದೆ. ಅಲ್ಲಿ ನಿಮಗೆ ಸರಿ ಹೋಗದೇ ಇರ್ಬೋದು, ಅದು ಟ್ಯಾಂಕ್ ಮಿಕ್ಸಿಂಗ್ ಆಗಿರ್ತಕ್ಕಂಥದ್ದು ಫೈಟೋಟಾಕ್ಸಿಕ್ ಎಫೆಕ್ಟ್ ಆಗೋ ಸಾಧ್ಯತೆ ಇರ್ತದೆ. ಆದ್ದರಿಂದ ಈ ರೀತಿ ಕಂಪನಿನಲ್ಲಿ ರೆಡಿ ಬಂದಿರತಕ್ಕಂಥ ಔಷಧಿ ಬಳಸೋದು ಸೇಫ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.